ನಮ್ಮ ಜೊತೆ ಸಹಾಯಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಕಾರ್ಯದರ್ಶಿಯಾಗಿರುವ ಮನೋಹರ್ ಹಾಗೂ ಗೌರವಾಧ್ಯಕ್ಷರಾಗಿರುವಂತಹ ಉದಯ್ ಅರ್ಜುನಗುಳಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈ ಒಂದು ನೆರಳು ಅನ್ನುವಂಥ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ಮೊದಲಾಗಿ ಒಂದು ಸಂಪೂರ್ಣ ಮನೆ ನಿರ್ಮಾಣ ಮಾಡಿದ್ದು ಇದೆ. ಇದಕ್ಕೆ ಮುಂಚೆ ಮಾಡ್ತಿದ್ದೆವು, ತುಂಬ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದರೆ ಮನೆ ವಿಚಾರದಲ್ಲಿ ಅಂದರೆ ಧನ ಸಹಾಯ, ಬಡವರು ಎಲ್ಲಾದರೂ ಮನೆ ನಿರ್ಮಾಣ ಮಾಡುವಾಗ ಧನ ಸಹಾಯ ಇಲ್ಲಾಂದರೆ ಸಿಮೆಂಟ್ ಶೀಟ್ ಈ ರೀತಿ ಒದಗಿಸ್ತಿದ್ದೆವು. ಇದೊಂದು ಬಡ ಕುಟುಂಬ, ಯಾರಿಲ್ಲ, ಗಂಡ ತಿರುಗಿ ಹೋಗಿ ಒಂದು 5 ವರ್ಷ ಆಯಿತು, ಜಾಗ ಕೂಡ ಇಲ್ಲ. ಇಲ್ಲಿ ನಾವು ಇನ್ನೊಂದು ವಿಚಾರ ಅಂದರೆ ಇಲ್ಲಿ ಇವರಿದ್ದಾರೆ ಚಂದ್ರಶೇಖರ್ ನಾಯ್ಕ ಅಂತೇಳಿ ಅವರೊಂದು ಜಾಗ ಕೂಡ ಕೊಟ್ಟಿದ್ದಾರೆ, ಅಲ್ಪ ಮೊತ್ತಕ್ಕೆ ಕೊಟ್ಟಿದ್ದಾರೆ. ಈ ಜಾಗವನ್ನು ಪಡ್ಕೊಂಡು ನಾವು ಮನೆ ನಿರ್ಮಾಣ ಮಾಡಿ, ಅಂದರೆ ನಾವೊಂದು ಸೇತುವೆ ಅಷ್ಟೇ, ಇಲ್ಲಿ ಸಹಾಯಸ್ತ ಲೋಕಸೇವಾ ಟ್ರಸ್ಟ್ ಒಂದು ಸೇತುವೆ ನಾವು ನಿಂತು ಮಾಡಿಸಿದ್ದೇವೆ. ತುಂಬ ಜನ ದಾನಿಗಳು ನಮಗೆ, ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅರ್ಜುನ್ ಭಂಡಾರ್ಕರ್, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್ ತುಂಬ ಇದು ಮಾಡಿದ್ದಾರೆ. ಸ್ವರ್ಣ ಸಂಜೀನಿ ಅವರು, ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ನವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸರ್, ಇನ್ನು ಟ್ರಸ್ಟ್ನ ಬಗ್ಗೆ ಹೇಳೋದಿದ್ರೆ? ನಮಸ್ಕಾರ. ಟ್ರಸ್ಟ್ನ ಬಗ್ಗೆ ಹೇಳಬೇಕು ಅಂದರೆ ಇದು 7ನೇ ವರ್ಷ ಟ್ರಸ್ಟ್ ರೂಪೀಕರಣ ಆಗಿ ಪುತ್ತೂರು ಒಂದು ಕೇಂದ್ರ ಆಗಿದ್ದುಕೊಂಡು ರಿಜಿಸ್ಟರ್ ಮಾಡಿಪಟ್ಟು 7 ವರ್ಷ ಆಯಿತು. ಸಹಾಯ ಹಸ್ತ ಲೋಕಸೇವಾ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟನ್ನು 2018 ಫೆಬ್ರವರಿಯಲ್ಲಿ ರಿಜಿಸ್ಟ್ರಿ ಮಾಡಿದ್ದೇವೆ. ಒಂದು ಆಕಸ್ಮಿಕ ಘಟನೆ ಅಂತ ಹೇಳ್ಬೋದು ಟ್ರಸ್ಟ್ ನಿರ್ಮಾಣ. ಯಾಕೆಂದರೆ ನಮ್ಮಲ್ಲಿ ಈ ಟ್ರಸ್ಟ್ನಲ್ಲಿ ಯಾರು ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿಗಳು ಯಾರೂ ಇಲ್ಲ. ಎಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ದೈನಂದಿನ ಸಂಬಳದಲ್ಲಿ ಜೀವನ ಮಾಡುವಂಥ ವ್ಯಕ್ತಿಗಳಿಂದ ಒಂದು ರೂಪೀಕರಣ ಆದ್ದು. ಶ್ರೀಯುತ ಸತ್ಯನಾರಾಯಣ ಭಟ್ ಅಂತ ಇದ್ದಾರೆ, ಅವರು ಸನ್ಯಾಸಿ ಗುಡ್ಡೆ ಕುಂಬ್ರದ ಸಮೀಪದಲ್ಲಿ. ಅವರು ಇದಕ್ಕೆ ಟ್ರಸ್ಟನ್ನು ರೂಪೀಕರಿಸುವುದಕ್ಕೆ ನೇತೃತ್ವ ಕೊಟ್ಟವರು. ಸೊ ಆ ಟೈಮಲ್ಲಿ ಸ್ವತಃ ನಾನೇ ನಮಗೆ ಬೇಡ ಇದು ಟ್ರಸ್ಟು, ನಮಗೆ ಇದು ಕಷ್ಟ, ಮುಂದುವರಿಸಲಿಕ್ಕೆ ಕಷ್ಟ ಅಂತ ಹೇಳುವಂಥ ಒಂದು ವಿಚಾರವನ್ನು ನಾನು ಹಲವು ಸಾರಿ ಅವರಲ್ಲಿ ಹೇಳಿದ್ದೆ. ಬಟ್ ಏನಾಯಿತು ಅಂದರೆ ನಾವು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅಂತ ಹೇಳುವಂತಹ ಒಂದು ವರ್ಗದಲ್ಲಿ ಬರುವಂಥ ಜನರಾಗಿರುವುದರಿಂದ ನಮಗೆ ಆವಾಗ ಕಷ್ಟಗಳು, ಅನಾರೋಗ್ಯಗಳು, ಮಕ್ಕಳ ಶಾಲೆಯ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಇರುವಂಥ ಜನರ ಸಂಪರ್ಕದಲ್ಲಿ ಇದ್ದವರು ನಾವು. ಸೊ ಇದನ್ನೆಲ್ಲ ನೋಡುವಾಗ ಮತ್ತು ಇನ್ನೊಂದು ವಿಶೇಷವಾಗಿ ಅಂತ ಹೇಳಿದರೆ ಒಂದು ಈ ಕುಕ್ಕಿಂಗ್ ಫೀಲ್ಡ್ ಬಹಳ ಒಂದು ನಾವು ಮನಗಂಡಾಗೆ ಎಲ್ಲ ಕೆಲಸಗಳಲ್ಲಿಯೂ ಅದರದ್ದೇ ಆದ ಕಷ್ಟ ಇದೆ. ಬಟ್ ಅಡುಗೆ ಫೀಲ್ಡಲ್ಲಿ ರಾತ್ರಿ ಹಗಲು ದುಡಿಬೇಕು, ಇದ್ದ ದಿನ ಹೋದರೆ ಆಯಿತು, ಇಲ್ಲಾಂದರೆ ಇಲ್ಲ. ಆ ಟೈಮಲ್ಲಿ ಸ್ವಲ್ಪ ಬೆಂಕಿದಾಗಿ ಮತ್ತು ಕುದಿಯುವ ಎಣ್ಣೆದಾಗಿ ಹೀಗೆಲ್ಲ ಸ್ವಲ್ಪ ನಮಗೆ ಸಮಸ್ಯೆಗಳದು. ಆ ಸಂದರ್ಭದಲ್ಲಿ ನಾನು ಸಹಾಯ ಮಾಡಬೇಕು ಅಂತೇಳಿ ನಾವು ಹೊರಟಾಗ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಯಾರಿಗಾದ್ರೂ ಸಹಾಯ ನಮ್ಮಂಥವರಿಗೆ ಸಹಾಯ ಮಾಡಬೇಕು ಅಂತ ಹೊರಟಾಗ ನಮಗೆ ಇಂಥ ಕಷ್ಟದಲ್ಲಿರುವ ಜನರ ನಮ್ಮ ಕಣ್ಣ ಮುಂದೆ ಗೋಚರಿಸಿದರು. ಸೊ ಅದೇನಾಯಿತು ಅಂದರೆ ಸಾರ್ವಜನಿಕವಾಗಿ ಎಲ್ಲಿ ಯಾರಿಗೆ ಏನೇ ಕಷ್ಟ ಆದರೂ ಕೂಡ ಸಹಾಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ನ ಜನರ ಇತಿಮಿತಿಯ ಒಳಗಡೆ ಇದ್ದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾವುದೆಲ್ಲ ದಾಖಲೆಗಳು ಬೇಕು, ಜೆನ್ಯೂನ್ ಆಗಿರಬೇಕಾದಂತಹ ಒಂದು ಟ್ರಸ್ಟ್ ಹೇಗಿರಬೇಕು ಅಂತ ಕೇಳಿದರೆ ಆ ಮಟ್ಟದಲ್ಲಿ ನಾವು ಇದನ್ನು ಸ್ವತಃ ನಾವು ಅದನ್ನು ಏನಂದರೆ ಮನಗೊಂಡುಕೊಂಡು ಇನ್ನು ಯೂಟ್ಯೂಬಲ್ಲೋ ಅಥವಾ ಇನ್ನು ಬೇರೆ ಬೇರೆ ಇವರಲ್ಲಿ ಇದು ಮಾಡಿಕೊಂಡು ನಾವು ಏನು ಆಗಬೇಕು ಅದನ್ನು ನಾನು ಈ ಥರ ಅಂತೇಳಿ ಹೇಳುವಾಗ ತುಂಬ ನಮ್ಮ ಒಟ್ಟಿಗೆ ನಿಂತವರು ಮನೋಹರ್ ಪೂಜಾರಿಯವರು, ಕಾರ್ಯದರ್ಶಿಯವರು. ನಾನು ಏನು ಹೇಳ್ತೇನೆ ಅದನ್ನು ಮರುದಿವಸ ಅವರು ಹೋಗಿ ಮಾಡಾಗ್ತದೆ. ಸೊ ಅಂಥ ಒಂದು ಚುರುಕುತನದಿಂದ ಓಡಾಡುವ ಒಬ್ಬ ಮನೋಹರ್ ಪೂಜಾರಿಯವರು ಕಾರ್ಯದರ್ಶಿಯಾಗಿ ಬಂದ ಮೇಲೆ ಮತ್ತು ಕೂಡ ನಮ್ಮ ಬೆಳವಣಿಗೆ ಆಗ್ತಾ ಉಂಟು. ನೋಡಿದ್ರಲ್ಲ, ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಇವರಿಂದ ನೆರಳು ಅನ್ನುವಂಥ ಮನೆಯನ್ನ ಶ್ರೀಮತಿ ರೇವತಿ ಅವರಿಗೆ ಹಸ್ತಾಂತರ ಮಾಡಿದ್ರು. ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ಇವರು. ಇನ್ನು ಈಶ್ವರ್ ಮಲ್ಪೆಯವರ ಮುಖಾಂತರವಾಗಿ ನೆರಳು ಅನ್ನುವಂಥ ಮನೆ ಶ್ರೀಮತಿ ರೇವತಿ ಅವರಿಗೆ ಹಸ್ತಾಂತರ ಕೂಡಗೊಂಡಿದೆ. ಒಂದು ಒಳ್ಳೆ ರೀತಿಯಾದಂಥ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಾದ ಸಂದೇಶವನ್ನ ಕೊಡುವಂಥ ಕಾರ್ಯವನ್ನ ಈ ಒಂದು ಟ್ರಸ್ಟ್ ಮಾಡಿಕೊಂಡು ಬಂದಿದೆ. ಇನ್ನೂ ಅವರಿಂದ ಈ ಒಂದು ಒಳ್ಳೆ ರೀತಿಯಾದಂಥ ಕಾರ್ಯಕ್ರಮಗಳು ನಡೀಲಿ ಅಂತ ನಾವು ಆಚಿಸ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಝೂಮ್ ಇನ್ ಟಿವಿ, ಸದಾ ನಿಮ್ಮೊಂದಿಗೆ.